ಅಮೆರಿಕದ ಜೊತೆಗಿನ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸಹಿ ಹಾಕೋದಕ್ಕೆ ಒಪ್ಪಲಿಲ್ಲ. ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದರು, ಪ್ರಪಂಚದ ಯಾವ ನಾಯಕರೂ ಸಹ ನನಗೆ ಫೋನ್ ಮಾಡಿಲ್ಲ. ಟ್ರಂಪ್ ಸುಳ್ಳುಗಾರ. ಶಾಂತಿ ಮಾತುಕತೆಯಲ್ಲಿ ಟ್ರಂಪ್ ಪಾತ್ರವನ್ನ ಒಪ್ಪಿಕೊಳ್ಳಲೇ ಇಲ್ಲ ನರೇಂದ್ರ ಮೋದಿ. ಭಾರತದ ಉತ್ಪನ್ನಗಳ ಮೇಲೆ 25% ಭಾರೀ ತೆರಿಗೆ, F-35 ಯುದ್ಧ ವಿಮಾನಗಳನ್ನು ಖರೀದಿಸುವ ಇಂಗಿತವನ್ನ ಅಮೆರಿಕದ ಮುಂದಿಡುವಂತಹ ಸಾಧ್ಯತೆಗಳು ಇದ್ದಾವೆ. ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ಒಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲೆ 25% ಭಾರೀ ತೆರಿಗೆಯನ್ನು ಅವರು ಹಾಕ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಇದು ಭಾರತಕ್ಕೆ ಅನಿರೀಕ್ಷಿತ ಆಘಾತ ಕೂಡ. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಭಾರತೀಯರು. ಅದರಲ್ಲೂ ಟ್ರಂಪ್ ಸದಾ ಹೇಳ್ತಾ ಇದ್ದ ನರೇಂದ್ರ ಮೋದಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಆ ನಿಟ್ಟಿನಲ್ಲಾದರೂ ಒಂದಷ್ಟು ರಿಯಾಯಿತಿಗಳನ್ನು ಭಾರತಕ್ಕೆ ತೋರಿಸಬಹುದು ಟ್ರಂಪ್ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಆ ನಿರೀಕ್ಷೆ ಎಲ್ಲವೂ ಈಗ ಹುಸಿಯಾಗಿದೆ. ಟ್ರಂಪ್ ಯಾಕೆ ಈ ರೀತಿ ಮಾಡಿದ್ರು? ಕಾರಣ ಸ್ಪಷ್ಟ. ಅಮೆರಿಕದ ಜೊತೆಗಿನ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸಹಿ ಹಾಕೋದಕ್ಕೆ ಒಪ್ಪಲಿಲ್ಲ. 65% ಅಂಶಗಳಿಗೆ ಓಕೆ ಆಗಿತ್ತು. ಆದರೆ 35% ಅಂಶವನ್ನು ಭಾರತ ಒಪ್ಪಲಿಲ್ಲ. ಯಾವ ವಿಚಾರದಲ್ಲಿ ಒಪ್ಪಲಿಲ್ಲ? ಅಮೆರಿಕದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಭಾರತ ಅಂದರೆ ನರೇಂದ್ರ ಮೋದಿ ಸರ್ಕಾರ ಸುತರಾಂ ಒಪ್ಪಲಿಲ್ಲ. ಡೈರಿ ಪ್ರಾಡಕ್ಟ್ಸ್ಗಳಂತೂ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಸರ್ಕಾರ ಅಮೆರಿಕದ ನಿಯೋಗಕ್ಕೆ ಸ್ಪಷ್ಟವಾಗಿ ತಿಳಿಸಿತ್ತು. ಅಮೆರಿಕದ ಅಕ್ಕಿ ನಾವು ತಗೋಬೇಕಂತೆ, ಅಮೆರಿಕದ ಗೋಧಿ ನಾವು ತಗೋಬೇಕಂತೆ, ಅಮೆರಿಕದ ಹಾಲು ತಗೋಬೇಕಂತೆ, ಅಮೆರಿಕದ ತುಪ್ಪ ತಗೋಬೇಕಂತೆ. ಭಾರತ 60% ಜನ ಕೃಷಿಕರು ಭಾರತದಲ್ಲಿ. ಸೊ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಾ? ಖಂಡಿತವಾಗಿ ನರೇಂದ್ರ ಮೋದಿ ಆ ಕಾರಣಕ್ಕೆ ಈ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಒಪ್ಪಲಿಲ್ಲ. ತಕ್ಷಣ ಡೊನಾಲ್ಡ್ ಟ್ರಂಪ್ ಬೇರೆ ಒಂದು ಉಪಾಯವನ್ನು ಕಂಡುಕೊಂಡ್ರು. ಏನು? ಭಾರತ ಮತ್ತು ಪಾಕಿಸ್ತಾನದ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿದ್ದು ನಾನೇ. ನೀವು ಯುದ್ಧ ನಿಲ್ಲಿಸದೇ ಇದ್ದರೆ ನಾನು ಹೆಚ್ಚುವರಿ ತೆರಿಗೆ ಹಾಕಿಬಿಡ್ತೀನಿ ಅಂತ ಬೆದರಿಸಿದೆ. ಆ ಕಾರಣಕ್ಕೆ ಭಾರತ ಆಪರೇಷನ್ ಸಿಂಧೂರವನ್ನು ನಿಲ್ಲಿಸ್ತು ಅಂತ ಹೇಳಿಕೆಯನ್ನು ಮೊದಲ ಬಾರಿ ಕೊಟ್ಟರು. ಅದಾದ ನಂತರದಲ್ಲಿ 30 ಬಾರಿ ಅದೇ ಮಾತುಗಳನ್ನು ಆಡಿದ್ರು. ನಾನೇ ನಿಲ್ಲಿಸಿದ್ದು ಅಂತ. ತಮಗೆ ಶಾಂತಿ ನೋಬೆಲ್ ಪ್ರಶಸ್ತಿ ಬರಬೇಕು ಅನ್ನುವಂಥ ಮಹದಾಸೆ ಪಾಪ ಡೊನಾಲ್ಡ್ ಟ್ರಂಪ್ ಅವರಿಗೆ. ಈ ತಾರೀಫ್ ವಿಚಾರದಲ್ಲಿ, ಈ ವಾಣಿಜ್ಯ ಒಪ್ಪಂದದ ವಿಚಾರದಲ್ಲಿ ಟ್ರಂಪ್ ಮನಸ್ಸಿನಲ್ಲಿ ಇದ್ದದ್ದು 2 ಅಂಶಗಳು. ನರೇಂದ್ರ ಮೋದಿ ಒಬ್ಬ ಟಫ್ ನೆಗೋಷಿಯೇಟರ್ ಅಂತ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದರು. ಹಾಗಾಗಿ ಅವರಿಗೆ ಗೊತ್ತಿತ್ತು ವಾಣಿಜ್ಯ ಒಪ್ಪಂದದ ವಿಚಾರದಲ್ಲಿ ನರೇಂದ್ರ ಮೋದಿ ಭಾರತದ ಹಿತಾಸಕ್ತಿಯನ್ನು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ. ಆ ಕಾರಣಕ್ಕಾಗಿಯೇ ಟ್ರಂಪ್ ಪದೇ ಪದೇ ಹೇಳ್ತಾ ಬಂದರು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ. ಅಂದರೆ ಟ್ರಂಪ್ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ನರೇಂದ್ರ ಮೋದಿ ಈ ವಾಣಿಜ್ಯ ಒಪ್ಪಂದವನ್ನು ತಮ್ಮ ಪರವಾಗಿ ಮಾಡಿಕೊಳ್ಳೋದಕ್ಕಾದರೂ ಸಹ ಹೌದು ಟ್ರಂಪ್ ನಿಲ್ಲಿಸಿದ್ದು ಅಂತ ಹೇಳ್ತಾರೆ, ಆಗ ನಾನು ಬೇಕಾದರೆ ಭಾರತದ ಬಗ್ಗೆ ಒಂದಷ್ಟು ರಿಯಾಯಿತಿಗಳನ್ನು ತೋರಿಸಿ ವಾಣಿಜ್ಯ ಒಪ್ಪಂದಕ್ಕೆ ಓಕೆ ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಟ್ರಂಪ್ ಅವರಲ್ಲಿ ಇತ್ತು. ಆದರೆ ಅದು ಕೂಡ ಹುಸಿಯಾಯಿತು. ಮೊನ್ನೆ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದರು, ಪ್ರಪಂಚದ ಯಾವ ನಾಯಕರೂ ಸಹ ನನಗೆ ಫೋನ್ ಮಾಡಿಲ್ಲ ಯುದ್ಧ ನಿಲ್ಲಿಸಿ ಅಂತ. ಹಾಗಾಗಿ ಟ್ರಂಪ್ ಹೇಳಿದ್ದು ಸುಳ್ಳು ಅನ್ನೋದು ಅವರ ಈ ಕೃತಿಯಿಂದಲೇ ಸಾಬೀತಾಯಿತು. ಹಾಗಾಗಿ ಟ್ರಂಪ್ಗೆ ಒಂದು ಸ್ಪಷ್ಟವಾಯಿತು, ಒಂದು ವಾಣಿಜ್ಯ ಒಪ್ಪಂದಕ್ಕೂ ಸಹಿ ಹಾಕೋಲ್ಲ, ಇಲ್ಲ ನನ್ನನ್ನು ಶಾಂತಿ ದೂತ ಅಂತಲೂ ಕರೆಯೋಕ್ಕೆ ಇವ್ರಿಗೂ ಮನಸ್ಸಿಲ್ಲ. ಸರಿ, ಹಾಗಾದರೆ ಹಾಕ್ಬಿಡಿ, ಜಡ್ದು ಬಿಡಿ 25%, ಆಮೇಲೆ ನೋಡ್ಕೊಳ್ಳೋಣ ಅಂತ ನೆನ್ನೆ ಘೋಷಣೆ ಮಾಡಿಬಿಟ್ರು. ಇಲ್ಲಿ ರಾಹುಲ್ ಗಾಂಧಿಯವರ ಒಂದು ಪಾತ್ರದ ಬಗ್ಗೆ ನಾನಿಲ್ಲಿ ಹೇಳಬೇಕು ಸ್ನೇಹಿತರೆ. ಈ ಸಂದರ್ಭವನ್ನು ರಾಹುಲ್ ಗಾಂಧಿ ಹೇಗೆ ಉಪಯೋಗಿಸಿಕೊಂಡ್ರು ಅನ್ನುವಂಥದ್ದು ಬಹಳ ಚಾಣಾಕ್ಷತನದಿಂದ ಅವರು ಈ ಸಂದರ್ಭವನ್ನು ತಮ್ಮ ಅನುಕೂಲಕ್ಕೆ ಉಪಯೋಗಿಸ್ಕೊಂಡ್ರು. ತಮ್ಮ ಅನುಕೂಲಕ್ಕೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಪಾಪ ನರೇಂದ್ರ ಮೋದಿ ಸರ್ಕಾರ ಈ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ರೆ ಅದು ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಹಾಗೆ ಅನ್ನೋದು ಈ ರಾಹುಲ್ ಗಾಂಧಿ ಅಂಥವರಿಗೆ ಹೇಗೆ ಗೊತ್ತಾಗಬೇಕು. ರಾಹುಲ್ ಗಾಂಧಿ ಏನು ಕುತಂತ್ರ ಮಾಡಿದ್ರು? 2 ವಿಚಾರಗಳನ್ನು ರಾಹುಲ್ ಗಾಂಧಿ ಎಕ್ಸ್ಪೆಕ್ಟ್ ಮಾಡಿದರು. ಒಂದು, ಟ್ರಂಪ್ ಸುಳ್ಳುಗಾರ ಅಂತ ಪಾರ್ಲಿಮೆಂಟಲ್ಲಿ ಏನಾದರೂ ಮಾಡಿ ನರೇಂದ್ರ ಮೋದಿ ಕೈಲಿ ಹೇಳಿಸ್ಬೇಕು. ಆಗ ಭಾರತ ಮತ್ತು ಅಮೆರಿಕ ನಡುವಣ ವಾಣಿಜ್ಯ ಒಪ್ಪಂದ ಸಂಪೂರ್ಣವಾಗಿ ಹಳ್ಳ ಹಿಡಿದು ಬಿಡುತ್ತೆ.
ಆಗ ನರೇಂದ್ರ ಮೋದಿಯವರ ಮೇಲೆ ಗೂಬೆ ಕೂರಿಸೋದಕ್ಕೆ ಸರಿಯಾಗುತ್ತೆ. ನರೇಂದ್ರ ಮೋದಿಯವರು ಈ ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ದರೆ, ಅಥವಾ ನರೇಂದ್ರ ಮೋದಿಯವರು ಈ ಒಪ್ಪಂದಕ್ಕೆ ಸಹಿ ಹಾಕಿಬಿಟ್ಟು ಟ್ರಂಪ್ ನಿಜಕ್ಕೂ ಶಾಂತಿದೂತ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳಿಬಿಟ್ರೆ, ಆಗ ಭಾರತದ ಮಾನ ಮರ್ಯಾದೆಯನ್ನು ನರೇಂದ್ರ ಮೋದಿ ಹರಾಜು ಹಾಕಿದ್ರು ಅಂತ ಇನ್ನೊಂದಷ್ಟು ದಿನ ಅದನ್ನೇ ತಳ್ಕೊಂಡು ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡಬಹುದು. ಹೀಗೆ ರಾಹುಲ್ ಎರಡೂ ರೀತಿಯ ಕುತಂತ್ರವನ್ನು ಹೆಣೆದಿದ್ದರು. ಇದು ನರೇಂದ್ರ ಮೋದಿಗೆ ಅರ್ಥ ಆಗದೆ ಏನಿಲ್ಲ ಸ್ನೇಹಿತರೆ. ಹಾಗಾಗಿ ನರೇಂದ್ರ ಮೋದಿಯವರ ಮುಂದೆ ಎರಡೂ ಆಯ್ಕೆಗಳಿದ್ದವು. ಆ ಎರಡರಲ್ಲೂ ಸಹ ಅವರು ಭಾರತದ ಪರವಾಗಿಯೇ ತಮ್ಮ ನಿಲುವನ್ನು ತಗೊಳ್ಬೇಕಾಗಿತ್ತು. ಒಂದು, ಭಾರತದ ವಾಣಿಜ್ಯೋದ್ಯಮದ ಹಿತಾಸಕ್ತಿಯನ್ನು ಕಾಪಾಡಬೇಕು. ಎರಡನೇದು, ಭಾರತದ ಘನತೆಯನ್ನು ಎತ್ತಿ ಹಿಡಿಬೇಕು. ನರೇಂದ್ರ ಮೋದಿ ರಾಹುಲ್ ಗಾಂಧಿಯವರ ಈ ಕುತಂತ್ರಕ್ಕೆ ಸರಿಯಾದ ಪ್ರತಿತಂತ್ರವನ್ನು ಮಾಡಿದರು. ಏನು? ಭಾರತದ ಹಿತಾಸಕ್ತಿಯ ವಿಚಾರಕ್ಕೆ ಬಂದರೆ ಡೊನಾಲ್ಡ್ ಟ್ರಂಪ್ ಆದರೂ ಸರಿ, ಯಾರಾದರೂ ಸರಿ, ನಾವು ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟರು, ಜೊತೆಗೆ ಟ್ರಂಪ್ಗೂ ಕೂಡ ಕೊಟ್ಟರು. ಎರಡನೇದು, ಶಾಂತಿ ಮಾತುಕತೆಯಲ್ಲಿ ಟ್ರಂಪ್ ಪಾತ್ರವನ್ನು ಒಪ್ಪಿಕೊಳ್ಳಲೇ ಇಲ್ಲ ನರೇಂದ್ರ ಮೋದಿ. ಆ ಮುಖಾಂತರ ಭಾರತದ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ರು. ಸೊ ರಾಹುಲ್ ಗಾಂಧಿ ಕುತಂತ್ರಕ್ಕೆ ಮೋದಿ ಪ್ರತಿತಂತ್ರ ಹೆಣೆದಿದ್ದರು. ಅದಕ್ಕೆ ಸರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು. ಆದರೆ ಇಷ್ಟಕ್ಕೆ ನಿಂತು ಹೋಯ್ತಾ? ಇಷ್ಟಕ್ಕೆ ಮುಗಿದು ಹೋಯ್ತಾ? ಖಂಡಿತ ಇಲ್ಲ ಸ್ನೇಹಿತರೆ. ಸೊ 25% ತೆರಿಗೆ ಏನು ಟ್ರಂಪ್ ಈಗ ಘೋಷಣೆ ಮಾಡಿದ್ದಾರೆ, ಇದರಿಂದ ನಿಜಕ್ಕೂ ಭಾರತದ ಕೈಗಾರಿಕಾ ಕ್ಷೇತ್ರದ ಮೇಲೆ, ಅದರಲ್ಲೂ ರಫ್ತು ಕ್ಷೇತ್ರದ ಮೇಲೆ ಭಾರಿ ಒಂದು ಹೊಡೆತ ಬೀಳೋದು ಖಂಡಿತ. ಒಟ್ಟಾರೆ 48 ಬಿಲಿಯನ್ ಡಾಲರ್ ಏನು ಭಾರತಕ್ಕೆ ಬರ್ತಾ ಇತ್ತು, ಇದರಲ್ಲಿ ಈ 25% ಹೇಗೆ ಮುಂದುವರೆದರೆ, ಅಥವಾ ಇದು ನಿಜಕ್ಕೂ ಚಾಲ್ತಿಗೆ ಬಂದರೆ ಸುಮಾರು 10ರಿಂದ 12 ಬಿಲಿಯನ್ ಡಾಲರ್ಗಳಷ್ಟು ಭಾರತಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮುಂದೆ ಏನು ಮಾಡಬೇಕು, ಮುಂದೇನು ಮಾಡುತ್ತೆ, ಇಲ್ಲೇ ಇರುವಂಥದ್ದು. ನರೇಂದ್ರ ಮೋದಿ ತಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನುವಂಥದ್ದು. ಮಿಡ್ ಆಗಸ್ಟ್ನಲ್ಲಿ ಅಮೆರಿಕಾದ ವಾಣಿಜ್ಯ ನಿಯೋಗ ಬರ್ತಾ ಇದೆ ಭಾರತಕ್ಕೆ. ಈ ವಾಣಿಜ್ಯ ಒಪ್ಪಂದದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮಾಡೋದಕ್ಕೆ, ಒಂದಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ. ನರೇಂದ್ರ ಮೋದಿಗೆ ಚೆನ್ನಾಗಿ ಗೊತ್ತು, ಭಾರತದಂಥ ಅತಿ ದೊಡ್ಡ ಮಾರುಕಟ್ಟೆಯನ್ನು ಡೊನಾಲ್ಡ್ ಟ್ರಂಪ್ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಹೊರಗಡೆ ಏನೇ ಬೊಗಳೆ ಬಿಡ್ಬೋದು, ನಾನು ಅಷ್ಟು % ಹಾಕ್ತೀನಿ, ಇಷ್ಟು % ಹಾಕ್ತೀನಿ ಅಂತ. ಆದರೆ ವಾಸ್ತವ ಟ್ರಂಪ್ಗೆ ಗೊತ್ತಿದೆ, ಭಾರತದಂಥ ಅತಿ ದೊಡ್ಡ ಮಾರ್ಕೆಟ್ ಕಳ್ಕೊಂಡ್ರೆ ಅಮೆರಿಕಾಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಟ್ರಂಪ್ಗೂ ಗೊತ್ತಿದೆ. ಹಾಗಾಗಿ ಮಿಡ್ ಆಗಸ್ಟ್ನಲ್ಲಿ ಬರ್ತಿರುವಂಥ ಅಮೆರಿಕಾದ ನಿಯೋಗದ ಜೊತೆ ಇನ್ನೊಂದಷ್ಟು ಬಾರ್ಗೇನ್ ಮಾಡಲಿಕ್ಕೆ ಭಾರತ ಸಿದ್ಧ ಆಗ್ತಾ ಇದೆ ಸ್ನೇಹಿತರೆ. ಈಗಾಗಲೇ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಾಕಷ್ಟು ತೆರಿಗೆಯನ್ನು ಭಾರತ ಇಳಿಸಿದೆ ಅಮೆರಿಕ ಉತ್ಪನ್ನಗಳ ಮೇಲೆ. ಹ್ಯಾರ್ಲೆ ಡೇವಿಡ್ಸನ್ ಆ ಉತ್ಪನ್ನಗಳ ಮೇಲೆ 110% ಇತ್ತು, ಅದನ್ನು 70% ಇಳಿಸಿದೆ. 70% ಇದ್ದದನ್ನು 40% ಇಳಿಸಿದೆ. ಇನ್ನೊಂದಷ್ಟು ಉತ್ಪನ್ನಗಳ ಮೇಲೆ ಇನ್ನೊಂದಷ್ಟು ತೆರಿಗೆಯನ್ನು ಭಾರತ ಇಳಿಸಲಿಕ್ಕೆ ಆಗಸ್ಟ್ನಲ್ಲಿ ನಡೆಯುವಂಥ ಒಂದು ಮಾತುಕತೆ ಒಂದು ಸಾಧನ ಆಗುತ್ತೆ. ಇದು ನರೇಂದ್ರ ಮೋದಿಯವರ ತಲೆಯಲ್ಲಿರುವಂಥ ಒಂದು ಯೋಚನೆ. ಎರಡನೇದು, ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲೆ ಇನ್ನೊಂದಷ್ಟು ಸಿಟ್ಟಿ ಯಾಕೆ ಅಂತಂದರೆ, ಅವರ ರಕ್ಷಣಾ ಉತ್ಪನ್ನಗಳನ್ನು, ಯುದ್ಧ ವಿಮಾನಗಳನ್ನು ಭಾರತ ಖರೀದಿಸಿದೆ. ರಷ್ಯಾದ ಸುಖೋಯ್ 57 ಯುದ್ಧ ವಿಮಾನಗಳನ್ನು ಭಾರತ ಖರೀದಿಸಕ್ಕೆ ಹೊರಟಿತ್ತು. ಇದು ಟ್ರಂಪ್ಗೆ ಭಾರಿ ಸಿಟ್ಟು ಬಂದುಬಿಟ್ಟಿತ್ತು. ಅಷ್ಟೇ ಅಲ್ಲ, ರಷ್ಯಾದಿಂದ ಭಾರತ ಆಯಿಲ್ ಖರೀದಿ ಮಾಡ್ತಿರೋದು ಸಹ ಟ್ರಂಪ್ಗೆ ಸಹಿಸೋಕ್ಕಾಗ್ತಾ ಇಲ್ಲ. ಇದು ನಿಲ್ಲದೇ ಇದ್ದರೆ 100% ತೆರಿಗೆ ಹಾಕ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಇರಲಿ, ಅದು ಮುಂದಿನ ದಿನಗಳಲ್ಲಿ ಹೇಗಾಗುತ್ತೋ ನೋಡೋಣ. ಅಮೆರಿಕಾದಿಂದ ರಕ್ಷಣಾ ಉತ್ಪನ್ನಗಳನ್ನು ಭಾರತ ಖರೀದಿ ಮಾಡ್ತಿಲ್ಲವಂತಹ ಸಿಟ್ಟನ್ನು ಟ್ರಂಪ್ ಇವತ್ತಿನವರೆಗೂ ಹೊಂದಿದ್ದಾರೆ. ಹಾಗಾಗಿ ನಿನ್ನೆಯಷ್ಟೇ ಇಂಡಿಯನ್ ಏರ್ಫೋರ್ಸ್ ಒಂದು ರೆಕಮೆಂಡೇಷನ್ ಮಾಡಿದೆ. ಏನು? F-35 ಯುದ್ಧ ವಿಮಾನಗಳನ್ನು ನಾವು ಆದಷ್ಟು ಶೀಘ್ರ ಅಮೆರಿಕಾದಿಂದ ತರಿಸ್ಕೊಳ್ಬೇಕು ಅಂತ. ನರೇಂದ್ರ ಮೋದಿ ಸರ್ಕಾರ ಟ್ರಂಪ್ ಕೋಪವನ್ನು ಶಮನ ಮಾಡಲಿಕ್ಕೆ ಬಹುಶಃ F-35 ಯುದ್ಧ ವಿಮಾನಗಳನ್ನು ಖರೀದಿಸುವ ಇಂಗಿತವನ್ನು ಅಮೆರಿಕಾದ ಮುಂದಿಡುವಂತಹ ಸಾಧ್ಯತೆಗಳು ಇದ್ದಾವೆ. ಆಗ ಟ್ರಂಪ್ ಅವರ ಕೋಪ ಸ್ವಲ್ಪ ಶಮನ ಆಗಬಹುದು. ಆಗ ಅವರು ಮುಂದಿನ ಆಗಸ್ಟ್ನಲ್ಲಿ ಹೇಗಿದ್ದರೂ ಮೀಟಿಂಗ್ ಇದೆ, ಈಗ 25% ನಾನೇನು ಘೋಷಣೆ ಮಾಡಿದ್ದೀನಿ ಅದನ್ನು ತಾತ್ಕಾಲಿಕವಾಗಿ 15% ಇಳಿಸ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ವಾಣಿಜ್ಯ ಒಪ್ಪಂದ ಯಾವ ರೀತಿ ಏರ್ಪಡುತ್ತೆ ಅನ್ನೋದರ ಆಧಾರದ ಮೇಲೆ
ಫೈನಲ್ ತೆರಿಗೆಯನ್ನು ನಾನು ಹಾಕ್ತೀನಿ ಅಂತ ಹೇಳುವಂಥ ಸಾಧ್ಯತೆಗಳು ಇದ್ದಾವೆ. ಆ ಸಾಧ್ಯತೆಗಳು ಇವೆ ಅಥವಾ ಇಲ್ಲ, ಎರಡೂ ಸಾಧ್ಯತೆಗಳೇ. ಆದರೆ ಮೋದಿ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ನೇರ ಸಂಘರ್ಷಕ್ಕೆ ಇಳಿಯದೆ ಟ್ರಂಪ್ಗೆ ಭಾಳ ಪ್ರಿಯವಾಗಿರುವಂತಹ ಬಿಸ್ನೆಸ್ ಭಾಷೆಯಲ್ಲೇ ಮಾತನಾಡ್ತಲೇ ಬಿಸ್ನೆಸ್ ಮುಖಾಂತರವೇ ಅಮೆರಿಕಾದ ಮನಸ್ಸನ್ನು ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಹಾಗಾಗಿ ಫೈನಲ್ ಅಗ್ರಿಮೆಂಟ್ ಆಗುವ ಹೊತ್ತಿಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗೇನು ಘೋಷಣೆ ಮಾಡಿದ್ದಾರೆ 25%, ಇದು ಕಡಿಮೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ನರೇಂದ್ರ ಮೋದಿ ಇಟ್ಕೊಂಡಿದ್ದಾರೆ. ಬಹುಶಃ ಭಾರತೀಯರು ಸಹ ಇದೇ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಸುಳ್ಳಾಗುತ್ತೋ ನಿಜ ಆಗುತ್ತೋ ಅನ್ನೋದಕ್ಕೆ ಆಗಸ್ಟ್ ಮಧ್ಯಭಾಗದಲ್ಲಿ ನಡೆಯುವಂತಹ ಮತ್ತೊಂದು ವಾಣಿಜ್ಯ ಮಾತುಕತೆಗೋಸ್ಕರ ನಾವು ಕಾಯಬೇಕಾಗುತ್ತೆ ಸ್ನೇಹಿತರೆ.